ನಟ ದರ್ಶನನ್ನ ಕೆಣಕಿದ್ರ ಸುದೀಪ್. ಕಿಚ್ಚ ಹೀಗಂದಿದ್ದು ಯಾಕೆ? ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಡಿಸೆಂಬರ್ 25ರಂದು ಅಂದರೆ ಕ್ರಿಸ್ಮಸ್ ಹಬ್ಬದ ದಿನ ಸಿನಿಮಾ ತೆರೆ ಕಾಣಲಿದೆ ಎಂದು ಚಿತ್ರತಂಡ ದಿನಾಂಕ ಘೋಷಿಸಿದೆ. ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಕಿಚ್ಚ ಸುದೀಪ್ ಸಿನಿಮಾ ಬಗ್ಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಸಿನಿಮಾದ ಪೋಸ್ಟರ್ನಲ್ಲಿ ಸುದೀಪ್ ರಕ್ತಸಿಕ್ತರಾಗಿ ಕಾಣಿಸಿಕೊಂಡಿದ್ದು ಸಿನಿಮಾ ಬಗ್ಗೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇದೆಲ್ಲದಕ್ಕೂ ಸುದೀಪ್ ಉತ್ತರಿಸಿದ್ದಾರೆ. ಕಳೆದ ದಿನ ಬೆಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸುದೀಪ್ ಅವರು, ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬುದ್ಧಿವಂತರು. ನಾವು ಪ್ರಪಂಚದಲ್ಲಿ ಏನೇ ನೋಡಲಿ ಅದರಲ್ಲಿ ನಾವೇನನ್ನ ತೆಗೆದುಕೊಳ್ಳಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಏನ್ ಕಲಿಬೇಕು ಅಂತಾನೂ ಗೊತ್ತಿದೆ. ನಾವೆಲ್ಲ ಅದನ್ನ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಸಿನಿಮಾ ನಿಜ ಜೀವನ ಆಗುವುದಿಲ್ಲ. ಸಿನಿಮಾದಲ್ಲಿ ಕತೆಗೆ ಏನ್ ಬೇಕೋ ಅದನ್ನ ಮಾಡಿಕೊಂಡು ಹೋಗುತ್ತೇವೆ ಎಂದು ವಿವರಿಸಿದ್ದಾರೆ. ಮ್ಯಾಕ್ಸ್ ಸಿನಿಮಾದಲ್ಲಿನ ರಕ್ತಪಾತ ಇದೆಯಾ? ಮ್ಯಾಕ್ಸ್ ಸಿನಿಮಾದಲ್ಲಿ ರಕ್ತಪಾತ ಇಲ್ಲ. ಪೋಸ್ಟರ್ ನೋಡಿ ನಿಮಗೆ ಹಾಗೆ ಅನ್ನಿಸಿರಬಹುದು. ರಕ್ತಪಾತ ಅಂದರೆ ಸಿನಿಮಾನೇ ರಕ್ತಪಾತ ಅಲ್ಲ. ಸಿನಿಮಾದಲ್ಲಿ ಅದೊಂದು ಭಾಗ ಅಷ್ಟೇ. ಒಂದು ಸಿನಿಮಾ ಅಂದರೆ ಸಾಕಷ್ಟು ವಿಚಾರ ಇರುತ್ತೆ. ಆ ಸಿನಿಮಾದಲ್ಲಿ ನನಗೆ ತಾಯಿ ಇದ್ದಾರೆ. ಆ ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ನನ್ನನ್ನು ಕಾಪಾಡ್ತಾರೆ. ಇನ್ನು ಯಾರ್ಯಾರೋ ಇದ್ದಾರೆ, ಅವರನ್ನು ನಾನು ಕಾಪಾಡ್ತೇನೆ. ಇನ್ಯಾರೋ ಇರ್ತಾರೆ, ಅವರಿಗೆ ಹೊಟ್ಟೆ ಹಸಿವಾಗಿರುತ್ತೆ, ಅವರಿಗೆ ನಾವು ಊಟ ಹಾಕ್ತೇವೆ. ಇದೆಲ್ಲವೂ ಸೇರಿದಾಗ ಒಂದು ಸಿನಿಮಾ ಆಗತ್ತೆ ಎಂದು ಕಿಚ್ಚ ಸುದೀಪ್ ಸಿನಿಮಾದ ಒಳ ನೋಟವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಿನಿಮಾದಲ್ಲಿ ಲಾಂಗ್ ಹಿಡ್ಕೊಂಡೋರೇ ವೇದಿಕೆಗೂ ಹಾಗೆ ಬರಲು ಸಾಧ್ಯವಿಲ್ಲ. ನಾನು ವೇದಿಕೆಗೆ ಬರುವಾಗ ನೇರವಾಗಿ ಲಾಂಗು ಮಚ್ಚು ಹಿಡ್ಕೊಂಡು ಬನ್ನ ಎಂದು ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಹುಚ್ಚ ಸಿನಿಮಾ ಮಾಡಿದೆ, ಅದರಲ್ಲಿ ಯಾರನ್ನೋ ಹೊಡೆದೆ, ಆಸ್ಪತ್ರೆಗೆ ಹೋದೆ. ಇವತ್ತಿನವರೆಗೂ ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾದಲ್ಲಿ ನನ್ನನ್ನು ಹೊಡೆದವರಿಗೆ ಕೊನೆಯಲ್ಲಿ ನಾನು ಹೊಡೆದೇ ಇಲ್ಲ. ಇನ್ನು ಓಡಾಡಿಕೊಂಡು ಇದ್ದಾರೆ ಮಾರ್ಕೆಟ್ ಅಲ್ಲಿ ಅಂತ ಸುದೀಪ್ ಕಾಮಿಡಿ ಮಾಡಿದ್ದಾರೆ. ನಾನು ತುಂಬ ಒಳ್ಳೆಯ ಹುಡುಗ, ಅಂತಹ ಕೆಲಸ ಮಾಡಲ್ಲ. ಏನಾದರೂ ಆಗಲಿ ಮುಂದೆ ಸಾಗುನಿ ಅಂತ ಹೇಳಿ ಇಲ್ಲಿಯವರೆಗೂ ಬಂದು ನಿಂತಿದ್ದೀವಿ ಎಂದು ಸುದೀಪ್ ಹೇಳಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಎಲ್ಲವೂ ಇರುತ್ತದೆ, ಅದನ್ನೆಲ್ಲ ಪೋಸ್ಟರ್ನಲ್ಲಿ ತೋರಿಸಲು ಆಗುವುದಿಲ್ಲ. ಅದನ್ನ ಸುದೀಪ್ ವಿವರಿಸಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ಸಿನಿಮಾದಲ್ಲಿ ಎಲ್ಲವೂ ಇರುತ್ತೆ, ಅದರಲ್ಲಿ ನಾವು ಯಾವುದು ಬೇಕು ಅದನ್ನ ಮಾತ್ರ ತೆಗೆದುಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಸಿನಿಮಾದಲ್ಲಿ ಲಾಂಗು ಮಚ್ಚು ಹಿಡಿದ ತಕ್ಷಣ ನಾನು ವೇದಿಕೆಗೆ ಲಾಂಗು ಮಚ್ಚು ಹಿಡಿದುಕೊಂಡು ಬಂದಿಲ್ಲ. ನಿಜ ಜೀವನ ಬೇರೆ, ಸಿನಿಮಾ ಬೇರೆ ಎನ್ನುವುದನ್ನ ಸುದೀಪ್ ಅದ್ಭುತವಾಗಿ ವಿವರಿಸಿದ್ದಾರೆ. ಹಾಗಂತ ಸಿನಿಮಾ ಕೆಟ್ಟದ್ದು, ಅದರಿಂದ ಏನನ್ನ ನಾವು ಕಲಿಯಲ್ಲ ಅಂತ ಹೇಳಲು ಆಗಲ್ಲ. ಕಲಿಯುವುದು ತುಂಬಾ ಇರುತ್ತೆ, ಬಿಟ್ಟು ಬಿಡುವುದು ತುಂಬಾ ಇರುತ್ತೆ. ಹೀಗಾಗಿ ಸಿನಿಮಾದಲ್ಲಿ ಲಾಂಗು ಹಿಡಿದು ಹೀರೋ ಆದಂತೆ ನಿಜ ಜೀವನದಲ್ಲಿ ಲಾಂಗು ಹಿಡಿದು ಹೀರೋ ಆಗಲು ಸಾಧ್ಯವಿಲ್ಲ ಎನ್ನುವ ಅರ್ಥದಲ್ಲಿ ಸುದೀಪ್ ವಿವರಣೆ ನೀಡಿದ್ದಾರೆ. ಈ ಮಾತು ನೇರವಾಗಿ ಸಿನಿಮಾ ಮಾಡಿ ಹೀರೋ ಆಗಿ ನಿಜ ಜೀವನದಲ್ಲೂ ಅದೇ ರೀತಿ ತಪ್ಪು ಮಾಡುವ ನಟರಿಗೆ ಸೂಚನೆ ನೀಡಿದಂತೆ ಇತ್ತು. ಒಟ್ನಲ್ಲಿ 2.5 ವರ್ಷಗಳ ಬಳಿಕ ಸುದೀಪ್ ಮ್ಯಾಕ್ಸ್ ಸಿನಿಮಾ ಮೂಲಕ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದು ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಡಿಸೆಂಬರ್ 25ರಂದು ಸಿನಿಮಾಗೆ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಎನ್ನುವುದನ್ನು ಸದ್ಯ ಕಾದು ನೋಡಬೇಕಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.